ಬಲಿಗ್ ಬರಗಂಟ ಚೆನ್ನಾಗಿತ್ತು ಮುತ್ತೆ. ನೀವು ಅಷ್ಟೊಂದ್ ಸಾರಿ ಫೋನ್ ಮಾಡಿ ಕೇಸಿ ಮೆಸೇಜ್ ಮಾಡಿ ಹೌದಿಲ್ರಿ ಎಲ್ಲಾನು ಕಳ್ಸಿದ್ರಿ. ಸರಿನಾ, ನಾವು ಸಾಲ ಮಾಡಿ ಬಿಟ್ಟು ಬಂದು ತೊಗೊಂಬಂದು ನಿಮ್ಗೆ ದೊಡ್ಡ 8,000 ರೂಪಾಯಿ ಕೊಟ್ಟಿದ್ದೀನಿ ನಾನು. ಒಂದು ಕೆಲಸ ಇಲ್ಲ ಏನಿಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಹೌದಿಲ್ಲ. ನಾನು ಬರ್ತಾ ಇದ್ದೀನಿ ಮುತ್ತೆ, ನಾನು ನೀವು ಎಷ್ಟು ಟೈಮ್ ಆದರೂ ನಾನು ನಿಮ್ಮ ಮನೆ ಮುಂದೆನೇ ಕುಂತ್ಕೊಂಡ ನಾನು ಅಲ್ಲೇನೆ ಬಂದು 1 ತಿಂಗಳಾಯ್ತು ನಾನು ನಿನ್ನ ಬಲಿಗೆ ಬಂದಿಗೆ. ಆಮಸಿಲಿಂದ ಈ ಆಮಸಿಗೆ ಒಂದು ಕೆಲಸ ಆಗ್ತಿಲ್ಲ, ಒಂದು ಕಾರ್ಯ ಆಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಮಾಡಬೇಡ ಅಂತೀವಿ, ಆಮೇಲೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಮತ್ತೆ ನೀನು. ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ, ನಾವು ಸಾಲ ಮಾಡಿ ತಂದಿದ್ದು ಆ ದುಡ್ಡು ಅವ್ರಿಗೆ ತಲುಪಿಸ್ತೀನಿ. ಹಲೋ, ಯಾವುದೋ ಪೂಜೆಯಿಂದ ರಿವರ್ಸ್ ಆಗಿಬಿಟ್ಟು ಪ್ರಾಬ್ಲಮಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ಇಲ್ಲಿ ಊರಲ್ಲಿದ್ದೀನಿ, ಅಡ್ಮಿಂಟ್ ಆಗಿದ್ದೀನಿ. ಹುಷಾರಿಲ್ಲ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನೋಡಿ ಇಲ್ಲಿ ಗ್ಲುಕೋಸ್ ಹಾಕ್ಕೊಂಡಿರೋದು. ಪೂಜೆ ಫುಲ್ಲು ರಿವರ್ಸ್ ಆಗಿಬಿಟ್ಟೈತೆ. ಪೂಜೆಯಿಂದ ರಿವರ್ಸ್ ಆಗಿ ಎದೆಗೆ ಹೊಡೆದ್ಬಿಟ್ಟು ಫುಲ್ಲು ಪ್ರಾಬ್ಲಮ್ ಆಗಿಬಿಟ್ಟು ಅಡ್ಮಿಂಟ್ ಆಗಿದ್ದೀನಿ. ಸ್ವಲ್ಪ ಕಣ್ಣಲ್ಲಿ ನೋಡಿ, ಇಲ್ಲಿ ಫೋಟೋ ಕಳಿಸಿದ್ದೀನಿ. ನಿಮಗೇನು ತೊಂದರೆ ಆಗಲ್ಲ. ಅಮಾವಾಸ್ಯೆ ಕಳ್ಕೊಂಡು ಬಂದು ಪ್ರಸಾದ ಇಸ್ಕೊಂಡು ಹೋಗು, ಎಲ್ಲ ಒಳ್ಳೆಯದಾಗುತ್ತೆ. ಪ್ರಸಾದಗಳು ತಂದು ಮಡಗಿದ್ದೀವಿ, ಅಲ್ಲಿ ಸ್ವಾಮಿಗಳಿದ್ದಾರೆ. ನಾನು ಊರಲ್ಲಿದ್ದೀನಿ, ಹುಷಾರಿಲ್ಲ ನನಗೆ. ಎಲ್ಲ ರಿವರ್ಸ್ ಆಗಿಬಿಟ್ಟೈತೆ ಪೂಜೆಯಿಂದ. ನೋಡು ಗ್ಲುಕೋಸ್ ಹಾಕ್ಕೊಂಡಿದ್ದೀನಿ. ಸರಿನಾ, ಫೋನ್ ಎತ್ತಕ್ಕಾಗಿಲ್ಲ ಅಂದರೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಹತ್ರ. ಹಂಗಾಗ್ಬಿಟ್ಟಿದ್ದೀನಿ ನಾನು, ಅರ್ಥ ಮಾಡ್ಕೊ.